ಇವತ್ತು ನಿಸರ್ಗ ಪುಟ್ಪಾಡಿ ಚಾನಲ್ ಏನಣ್ಣ ಸ್ಪೆಷಲ್ ಅಣ್ಣ ಇವತ್ತೇ ಅಣ್ಣ ಒಳ್ಳೆ ಕುರಿ ಮಟನ್ ತಂದ್ಬಿಟ್ಟು ಬೈತಿರೋದು. ಇವತ್ತೇನು ಸ್ಪೆಷಲ್? ಇವತ್ತು ನಾವು ಮಟನ್ ಬಿರಿಯಾನಿ ಮಾಡೋಣ ತಮ್ಮ. ನಾನು ಚಿಕನ್ ಪಲ್ಯ ಅನ್ಕೊಂಡಿದ್ದೆ ಅಣ್ಣ. ಇಲ್ಲ ತಮ್ಮ, ಮಟನ್ ಬಿರಿಯಾನಿ ಮಾಡೋಣ, ದಮ್ ಹಾಕಿ ಬಿಡೋಣ. ಬಾ ಅಣ್ಣ ಹೋಗಣ್ರಿ. ಹೋಗೋಣ ಬರ್ರಿ ತಮ್ಮ. ಪಾತ್ರೆ ಇಟ್ಬಿಟ್ಟಿದ್ದೀನಿ. ಈಗ ಮುಂದೆ ನಾವು ಬಿರಿಯಾನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಅಣ್ಣ ಬೇಸ್ ಮಟನ್ ಎಲ್ಲ ಕ್ಲೀನಾಗಿ ತೊಳೆದು ಬಿಡೋಣ. ಕಿಲಾನಾಗಿ ತೊಯ್ತಪ್ಪ ಸುಭಾಷ್ ಚಂದ್ರ ಬೋಸ್. ಸರಿ ಅಣ್ಣ. ಮೊದಲನೇ ಅಡಿಗೆ ಎಣ್ಣೆ ಕೇಳೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಈರುಳ್ಳಿ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಉದ್ದನಾಗಿ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ತೊಗೊಂಡ್ರೆ ಮಟನ್ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಮಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಿಸಿರೋ ಮಟನ್ನ ಒಂದು ಪಾತ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣೆಲ್ಲ. ಟಾಟಾ. ಅಲ್ಲ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಬೇಳೆ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಜೀರಿಗೆ ಪುಡಿ, ಧನಿಯಾ ಪುಡಿ, ಲಾಸ್ಟಿಗೆ ಮಟನ್ಗೆ ಮೊಸರು. ಬೇಯಿಸಿರೋ ಮಟನ್ಗೆ ಎಲ್ಲ ಮಸಾಲೆ ಐಟಮ್ಸ್ ಹಾಕಿದ್ವಿ. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಾವು ಬಿರಿಯಾನಿ ಮಾಡೋಕೆ ಈಗ ಮೊದಲನೇದಾಗಿ ಎಣ್ಣೆ ಹಾಕೊಳ್ಳೋಣ. ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಬಿರಿಯಾನಿ ಮಾಡೋದು. ಮೊದಲನೇದಾಗಿ ಹಸಿ ಮೆಣಸಿನಕಾಯಿ, ಈರುಳ್ಳಿ ಒಂದರಲ್ಲಿ 4-5 ಪೀಸ್ ಮಾಡ್ಬೇಕು ಅಷ್ಟೇ, ಜಾಸ್ತಿನೇ ಕಟ್ ಮಾಡಬಾರ್ದು. ಹಾಗೆ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಕೂಡ ಅಷ್ಟೇ, ಒಂದರಲ್ಲಿ 4-5 ಪೀಸ್ ಮಾಡ್ಬೇಕು ಅಷ್ಟೇ. ಯಾಕಂದರೆ ಸ್ವಲ್ಪ ದಪ್ಪ ಇದ್ದರೆ ಇದಕ್ಕೆ ಮಸಾಲೆ ಇಟ್ಕೊತದ್ದೆ, ನಮಗೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬೇಯಿಸಿರೋ ಮಟನ್ಗೆ ಎಲ್ಲ ಮಸಾಲೆ ಕಲಿಸ್ಕೊಂಡಿದ್ವಲ್ಲ, ಈಗ ಅದನ್ನು ಪಾತ್ರೆಯಲ್ಲಿ ಹಾಕೊಳ್ಳೋಣ. ಒಂದು 5 ನಿಮಿಷ ಮಟನ್ ಸ್ವಲ್ಪ ಬೇಯಕ್ಕೆ ಬಿಡೋಣ. ಯಾಕಂದ್ರೆ ಮಸಾಲೆ ಎಲ್ಲ ಕಲ್ಸ್ಕೊಂಡಿದ್ವಲ್ಲ, ಸ್ವಲ್ಪ ಮೆಲ್ಟ್ ಆಗೋರಿಗೆ ಬಿಡೋಣ. ಒಂದೂವರೆ ಸೇರು ರೈಸ್ ಹಾಕಿದ್ವಿ, ಅದಕ್ಕೆ 3 ಚಂಬು ನೀರು ಹಾಕೊಳ್ಳೋಣ. ಚೆನ್ನಾಗಿ ಕುದಿಯೋ ಟೈಮ್ನಾಗ ಸ್ವಲ್ಪ ಎಲೆಗೆ ಬಿಡಿ ಹಾಕೊಳ್ಳೋಣ. ಬಿರಿಯಾನಿ ಎಲೆ, ಪುದೀನ,
ಅದು ಚೆನ್ನಾಗಿ ಸಳಮಳ ಕುದಿಯೋತ್ನಾಗ ನಾವು 1.5 kg ಅಕ್ಕಿ ಅಂತ ಹೇಳಿದ್ನಲ್ಲ, ಈಗ ಅಕ್ಕಿ ಹಾಕೊಳ್ಳೋಣ. ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಟನ್ ಬಿರಿಯಾನಿಕ ಮೊಸರು ಪಚ್ಚಡಿ ಮಾಡ್ಕೊಳ್ಳೋಣ. ಫಸ್ಟ್ ಉಳ್ಳಾಗಡ್ಡೆ, ಮೊಸರು ಪಚ್ಚಡಿಯಕ್ಕ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಮೊಸರು ಹಾಕೊಳ್ಳೋಣ. ಮೊಸರು ಪಚ್ಚಡಿಯಕ್ಕೆ ಲಾಸ್ಟಾಗಿ ಕೊತ್ತಂಬರಿ ಹಾಕ್ಕೊಳ್ಳೋಣ. ಲಾಸ್ಟ್ ಮಿಕ್ಸ್ ಮಾಡಿಬಿಡೋಣ ಎಲ್ಲನ. ಬಿರಿಯಾನಿ ರೆಡಿ ಆಗಿದೆ. ಸ್ವಲ್ಪ ತುಪ್ಪ ಹಾಕಿ ದಮ್ ಕಟ್ಟಕ್ಕೆ ಬಿಟ್ಬಿಡಮ್ಮ. ಕೊತ್ತಂಬರಿ ಹಾಕಿದ್ರೆ ದಮ್ಮಿಗೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನೂ ಸ್ವಲ್ಪ ನೀರು ಹಾಕ್ತಾರೆ ನೋಡೋಣ. ಕೊಡ ಇಟ್ಬಿಡ ಆಮೇಲೆ ಕೊಡ ಸುಟ್ಟೋಗ್ತಾ ಬೇರೆ ಅಂತ ಮಜಲ್ಲಿ ಕೊಳ್ಳಿಕ್ಕ ನೀರು ಸೂಪರ್ ಬೊಂಬಾಟಾಗಿದೆ. ಜೀವನದಾಗ ಏನಿಲ್ಲ ಕಾಕ, ಬಿರಿಯಾನಿ ಮಾತ್ರ ಮಸ್ತ್ ಇದೆ. ತಿನ್ಕಂತ ಜಾಲಿಯಾಗಿರ್ಬೇಕು. ನೀವು ಮಾಡ್ಬೇಕಾದ್ರೆ ಇಷ್ಟು ನಿಸರ್ಗ ಪುಟ್ಪಾಡಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲೆ ಕೊಟ್ಟದ್ ಮರಿಬೇಡಿ.